ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ರಾಷ್ಟ್ರೀಯ ಮತದಾರರ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಮತ್ತು ಏಕೆ ಆಚರಿಸಲಾಗುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಜನವರಿ 25, 2026 ಭಾರತದಲ್ಲಿ 16ನೇ ರಾಷ್ಟ್ರೀಯ ಮತದಾರರ ದಿನವನ್ನ ಆಚರಿಸಲಾಗುತ್ತಿದೆ. 2011ರಿಂದ ವಾರ್ಷಿಕವಾಗಿ ಆಚರಿಸಲಾಗುವ ಈ ದಿನವು ಜನವರಿ 25, 1950ರಂದು ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆಯಾಯಿತು. ಅದರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗುತ್ತಿದೆ. 2026ರ ಥೀಮ್ ನನ್ನ ಭಾರತ ನನ್ನ ಮತ, ಮೈ ಇಂಡಿಯಾ ಮೈ ವೋಟ್. 2026ರ ಟ್ಯಾಗ್ಲೈನ್ ಭಾರತೀಯ ಪ್ರಜಾಪ್ರಭುತ್ವದ ಹೃದಯ ಭಾಗದಲ್ಲಿರುವ ನಾಗರಿಕ, ಸಿಟಿಜನ್ ಅಟ್ ದಿ ಹಾರ್ಟ್ ಆಫ್ ಇಂಡಿಯನ್ ಡೆಮೋಕ್ರಸಿ. ರಾಷ್ಟ್ರೀಯ ಮತದಾರರ ದಿನಕ್ಕೆ ಸಂಬಂಧಿಸಿದಂತಹ 2026ರ ಪ್ರಮುಖ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ರಾಷ್ಟ್ರೀಯ ಕಾರ್ಯಕ್ರಮ ಜನವರಿ 25ರಂದು ನವದೆಹಲಿಯಲ್ಲಿ ನಡೆಯುವ ಮುಖ್ಯ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮತದಾರರ ಪ್ರತಿಜ್ಞೆ 2026 ಜನವರಿ 25 ಭಾನುವಾರವಾಗಿರುವುದರಿಂದ ಅನೇಕ ಸರ್ಕಾರಿ ಕಚೇರಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಗರಿಷ್ಠ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಜನವರಿ 24, 2026ಕ್ಕೆ ಅಧಿಕೃತ ಮತದಾರರ ಪ್ರತಿಜ್ಞೆಯನ್ನು ಮಾಡಲು ನಿಗದಿಪಡಿಸಿವೆ. ಹೊಸ ಮತದಾರರನ್ನು ಸನ್ಮಾನಿಸುವುದು ಹೊಸದಾಗಿ ಸೇರ್ಪಡೆಗೊಂಡ ಯುವ ಮತದಾರರಿಗೆ ಆಚರಣೆಯ ಸಮಯದಲ್ಲಿ ಅವರ ಮತದಾರರ ಫೋಟೋ ಗುರುತಿನ ಚೀಟಿಗಳನ್ನು ವಿತರಿಸಲಾಗುತ್ತದೆ. ರಾಷ್ಟ್ರೀಯ ಪ್ರಶಸ್ತಿಗಳು 2025ರಲ್ಲಿ ನೀಡಿದ ಕೊಡುಗೆಗಳಿಗಾಗಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಮಾಧ್ಯಮ ಸಂಸ್ಥೆಗಳಿಗೆ ರಾಷ್ಟ್ರಪತಿಗಳು ಅತ್ಯುತ್ತಮ ಚುನಾವಣಾ ಪದ್ಧತಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಚುನಾವಣಾ ಆಯೋಗ 2 ಹೊಸ ಪುಸ್ತಕಗಳನ್ನು ಪ್ರಕಟಣೆ ಮಾಡಲಿದೆ. 2025 ಎ ಇನಿಷಿಯೇಟಿವ್ಸ್ ಅಂಡ್ ಇನೋವೇಷನ್ಸ್ ಮತ್ತು ಚುನಾವ್ ಕಾ ಪರ್ವ್ ಬಿಹಾರ್ ಕಾ ಗರ್ವ್. ಈ 2 ಪುಸ್ತಕಗಳನ್ನು ಚುನಾವಣಾ ಆಯೋಗ ಬಿಡುಗಡೆ ಮಾಡಲಿದೆ. ಈ ದಿನದ ಉದ್ದೇಶ ಮತ್ತು ಮಹತ್ವವನ್ನು ತಿಳಿದುಕೊಳ್ಳೋಣ. ರಾಷ್ಟ್ರೀಯ ಮತದಾರರ ದಿನದ ಪ್ರಾಥಮಿಕ ಗುರಿ ವಿಶೇಷವಾಗಿ ಯುವಕರಲ್ಲಿ ಮತದಾರರ ನೋಂದಣಿಯನ್ನು ಹೆಚ್ಚಿಸುವುದು ಮತ್ತು ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು. ದೇಶಾದ್ಯಂತ ಚಟುವಟಿಕೆಗಳಲ್ಲಿ ಯಾವುದೇ ಮತದಾರನು ಹಿಂದೆ ಉಳಿಯಬಾರದು ಎಂಬ ಧ್ಯೇಯವಾಕ್ಯವನ್ನು ಉತ್ತೇಜಿಸಲು ರ್ಯಾಲಿಗಳು, ಚರ್ಚೆಗಳು ಮತ್ತು ರಸಪ್ರಶ್ನೆಗಳು ನಡೆಯಲಿವೆ.